ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಐಪಿಎಲ್ ಶುರುವಾಗೋದಕ್ಕೆ ಇನ್ನು ಒಂದು ವಾರ ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ ಎಲ್ಲ 10 ತಂಡಗಳು ತಮ್ಮ ಪ್ರಾಕ್ಟೀಸ್ ಸೆಷನ್ ಶುರು ಮಾಡಿಕೊಂಡಿದೆ. ಆರ್ಸಿಬಿ ಕೂಡ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಸೆಷನ್ ಶುರು ಮಾಡಿದ್ದು, ಈ ಬಾರಿ ಪ್ರತಿಯೊಬ್ಬ ಆಟಗಾರನು ಸಹ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆದು ಮಿಂಚಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಹೀಗಿರುವಾಗ ಈ ಬಾರಿ ಆರ್ಸಿಬಿ ಹರಾಜಿನಲ್ಲಿ ಕೋಟಿ ಹಣ ನೀಡಿ ಆಟಗಾರರನ್ನು ಖರೀದಿ ಮಾಡಿದೆ. ಆದರೆ ಕೋಟಿ ಕೊಟ್ಟ ಖರೀದಿ ಮಾಡಿದ್ರೂ ಈ ಆಟಗಾರರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ಅನುಮಾನ ಅಂತಾನೆ ಹೇಳಬಹುದು. ಹೌದು, ಆರ್ಸಿಬಿ ಈ ಬಾರಿ ಉತ್ತಮ ತಂಡವನ್ನು ಕಟ್ಟಿದ್ದು ಪ್ಲೇಯಿಂಗ್ 11 ಲೆಕ್ಕಾಚಾರಗಳು ನಡೀತಾ ಇದೆ. ಆದರೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ಮಾತ್ರ ಫ್ರಂಟ್ ಲೈನ್ ಆಟಗಾರರಿಗೆ ಮಾತ್ರ. ಹೌದು, ಆರ್ಸಿಬಿಯಲ್ಲಿ ಸ್ಟಾರ್ ಪ್ಲೇಯರ್ಗಳು ಇದ್ದು ಹೀಗಾಗಿ ಕೋಟಿ ಕೊಟ್ಟು ಖರೀದಿ ಮಾಡಿರೋ ಕೆಲ ಆಟಗಾರರಿಗೆ ಅವಕಾಶ ಸಿಗೋದು ತುಂಬಾನೇ ಕಷ್ಟವಾಗಿದೆ. ಅದರಲ್ಲಿ ಈ 3 ಪ್ರಮುಖ ಆಟಗಾರರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ಬಹುತೇಕ ಕಮ್ಮಿ ಅಂತಾನೆ ಹೇಳಬಹುದು. ಆ 3 ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯದಾಗಿ ಕನ್ನಡಿಗ ದೇವದತ್ ಪಡಿಕ್ಕಲ್. ಹೌದು, ಹರಾಜಿನಲ್ಲಿ ಮೊದಲು ಅನ್ಸೋಲ್ಡ್ ಆಗಿದ್ದ ಪಡಿಕ್ಕಲ್ ಅವರನ್ನು ನಂತರ 2 ಕೋಟಿಗೆ ಖರೀದಿ ಮಾಡಿದ್ದು, ಸದ್ಯ ಪಡಿಕ್ಕಲ್ಗೆ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ಬಹುತೇಕ ಕಮ್ಮಿ ಅಂತಾನೆ ಹೇಳಬಹುದು. 2019-20ರಲ್ಲಿ ಆರ್ಸಿಬಿಯ ಓಪನರ್ ಆಗಿ ಮಿಂಚಿದ್ದ ಪಡಿಕ್ಕಲ್ ಸದ್ಯ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆಯೋದಕ್ಕೆ ಪರದಾಡ್ತಿದ್ದಾರೆ. ಸದ್ಯ ಆರ್ಸಿಬಿ ಬ್ಯಾಟಿಂಗ್ ಲೈನಪ್ ನಲ್ಲಿ ಪ್ರಮುಖ ಆಟಗಾರರು ಇದ್ದು ಪಡಿಕ್ಕಲ್ಗೆ ಅವಕಾಶ ಸಿಗೋದು ಕಮ್ಮಿ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ನುವಾನ್ ತುಷಾರ. ಶ್ರೀಲಂಕಾದ ವೇಗದ ಬೌಲರ್ ಆಗಿರೋ ನುವಾನ್ ತುಷಾರ ಆರ್ಸಿಬಿ ತಂಡಕ್ಕೆ 1.60 ಕೋಟಿಗೆ ಖರೀದಿಯಾಗಿದ್ದಾರೆ. ಸದ್ಯ ಟೀಮ್ನಲ್ಲಿ ಭುವಿ, ಹೇಜಲ್ವುಡ್ ಮತ್ತು ದಯಾಳ್ ಇರೋದ್ರಿಂದಾಗಿ ತುಷಾರಾಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದು ತುಂಬಾನೇ ಕಮ್ಮಿ ಅಂತಾನೆ ಹೇಳಬಹುದು. ಕಳೆದ ಐಪಿಎಲ್ ಸೀಸನ್ನಲ್ಲಿ ಮುಂಬೈ ತಂಡದಲ್ಲಿ ಇದ್ದ ನುವಾನ್ ತುಷಾರ ಕೇವಲ 1 ಪಂದ್ಯವನ್ನು ಆಡಿದ್ರು. ಸದ್ಯ ಆರ್ಸಿಬಿ ತಂಡದಲ್ಲಿಯೂ ಸಹ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗೋದಕ್ಕೆ ತುಂಬಾನೇ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು. ಇನ್ನು ಮೂರನೇ ಆಟಗಾರ ಅಂದ್ರೆ ಅದು 1 ಕೋಟಿ ಮೊತ್ತಕ್ಕೆ ಖರೀದಿಯಾಗಿರೋ ಸೌತ್ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಎನ್ಗಿಡಿ ಐಪಿಎಲ್ ಆಡಿ 3 ವರ್ಷಗಳಾಗಿವೆ. ಸದ್ಯ ಆರ್ಸಿಬಿ ತಂಡದಲ್ಲಿ ಇದ್ರೂ ಅವಕಾಶ ಸಿಗೋದು ಕಮ್ಮಿ. ತಂಡದಲ್ಲಿ ಉತ್ತಮ ಬೌಲಿಂಗ್ ಲೈನಪ್ ಇದೆ. ಒಂದು ವೇಳೆ ಇಂಜುರಿ ಸಮಸ್ಯೆಯಿಂದ ಬೌಲಿಂಗ್ ವಿಭಾಗದಲ್ಲಿ ಸಮಸ್ಯೆ ಕಂಡಲ್ಲಿ ಮಾತ್ರ ಲುಂಗಿ ಎನ್ಗಿಡಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ಒಟ್ಟಿನಲ್ಲಿ ಕೋಟಿ ಕೊಟ್ಟು ಖರೀದಿ ಮಾಡಿರುವ ಆಟಗಾರರು ಐಪಿಎಲ್ ನಲ್ಲಿ ಬೆಂಚ್ ಕಾಯ್ತಿದ್ದು, ನಿಮ್ಮ ಪ್ರಕಾರ ಐಪಿಎಲ್ ನಲ್ಲಿ ಕೋಟಿಗೆ ಖರೀದಿಯಾಗಿರೋ ಯಾವ ಆಟಗಾರ ಈ ಬಾರಿ ಐಪಿಎಲ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆಯುವಲ್ಲಿ ವಿಫಲರಾಗ್ತಾರೆ? ಕಮೆಂಟ್ ಮಾಡಿ ತಿಳಿಸಿ.